ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತು ಚಾನಲಲ್ಲಿ ನಾನು ಸಮೋಸ ಮಾಡಿದ್ದೀನಿ. ತುಂಬ ಗರ್ಗರಿ ತುಂಬ ಚೆನ್ನಾಗಿ ಬಂದಿದೆ. ಹೊಸೊಬ್ಬರು ನಮ್ಮ ಗೀತಾ ಚಾನಲ್ ನೋಡ್ತಿದ್ದೀರಾ, ಮೊದಲು ಬೆಲ್ ಬಟನ್ ಒತ್ತದ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮೋಸ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ಉಪ್ಪು ಹಾಕಿ ನೀರು ಹಾಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲು ಮೈದಾ ಹಿಟ್ಟು ತಗೋತಾ ಇದ್ದೀನಿ. ನೋಡಿ, ಇದನ್ನು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಈಗ 10 ನಿಮಿಷ ಇದನ್ನು ಮುಚ್ಚಿಡೋಣ. ಈ ರೀತಿ ನೋಡಿ, ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಒಂದು ಬೌಲ್ ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣ ಕಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ, ಜಿಂಜಿ ಗಾರ್ಲಿ. ಇವಾಗ ಒಂದು ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ. ನೋಡಿ, ಇವಾಗ ಮಸಾಲೆ ರೆಡಿ ಆಗ್ತಿದೆ ಸಮೋಸಕ್ಕೆ. ನೋಡಿ, 1 ಸ್ಪೂನ್ನಷ್ಟು ನಾನು ಅಚ್ಕಾರ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, 1 ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೋಡಿ, 1 ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಇವಾಗ ಸಮೋಸ ಮಸಾಲ ರೆಡಿಯಾಗಿದೆ. ಈಗ ಸಮೋಸ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಗಮ್ ಮಾಡ್ಕೊಳ್ಳೋಣ. ಇವಾಗ ಗಮ್ ಮಾಡ್ಕೊಳ್ಳೋಕ್ಕೆ 2 ಸ್ಪೂನು ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಗಮ್ ರೆಡಿ ಆಯಿತು. ಈ ಥರ ಇದ್ದರೆ ಸಾಕು ಸ್ಟಫಿಂಗ್ ಮಾಡೋಕ್ಕೆ. ನೋಡಿ, ಹಿಟ್ಟು ನಾನು ಕಲಸಿಟ್ಕೊಂಡಿದ್ನಲ್ಲ, ನೋಡಿ ಈ ಥರ ನೆಂದಾಗ ಸ್ವಲ್ಪ ಸ್ಮೂತಾಗಿ ಬಂದಿದೆ. ನೋಡಿ, ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ಒತ್ತೋಣ. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಇನ್ನು ಲಟ್ಟಿಸ್ಕೊಳ್ಳೋದು. ನೋಡಿ, ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಇವಾಗ ಒಂಚೂರು ಗಮ್ ಹಾಕ್ಕೊಳ್ಳೋಣ ಇಲ್ಲಿಗೆ. ಮಸಾಲೆ ತುಂಬ್ಕೊಳ್ಳೋಣ. ಇವಾಗ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಚೆನ್ನಾಗಿ ಬಂತು. ನೋಡಿ, ಇವಾಗ ಎಣ್ಣೆ ಕಾದಿದೆ, ಹಾಕೊಳ್ಳೋಣ. ಗರ್ಗರಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ವಾವ್, ನೋಡಿದ್ರಾ? ನೋಡಿ, ವಾವ್, ನೋಡಿದ್ರಾ ಎಷ್ಟು ಸೂಪರಾಗಿ ಬಂದಿದೆ. ನಿಮ್ಮನೇಲಿ ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.